ಸೆಮಿಕಂಡಕ್ಟರ್ ನೀವು ಕೇಳಿರ್ಬೋದಲ್ವಾ, ಸೆಮಿಕಂಡಕ್ಟರ್ ಇಂಡಸ್ಟ್ರಿ ನಡೀತಾ ಇದೆ, ಅದರಿಂದಾನೇ ಎಲ್ಲದು ನಮ್ಮ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ನಡೀತಾ ಇದೆ. ಬಟ್ ಹೆಂಗೆ ಅಂತ ಪ್ರಶ್ನೆ. ಕಂಡಕ್ಟರ್ ಗೊತ್ತು, ಇನ್ಸುಲೇಟರ್ ಗೊತ್ತಾ? ಕಂಡಕ್ಟರ್ ಅಂದರೆ ಕರೆಂಟನ್ನು ಪಾಸ್ ಮಾಡುತ್ತೆ, ಇನ್ಸುಲೇಟರ್ ಅಂದರೆ ಕರೆಂಟನ್ನು ಬ್ಲಾಕ್ ಮಾಡುತ್ತೆ. ಈಗ ಸೆಮಿಕಂಡಕ್ಟರ್ ಅಂತ ಯಾಕೆ ಬಂತು ಅಂತ ಕೇಳಿದಾಗ ಕೆಲವೊಂದು ನಮ್ದು ಎಲಿಮೆಂಟ್, ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಸಿಲಿಕಾನ್. ಸಿಲಿಕಾನ್ ಏನು, ಇಟ್ ಈಸ್ ಸೆಮಿಕಂಡಕ್ಟರ್. ಈಗ ಸೆಮಿಕಂಡಕ್ಟರ್ ಅಂದ್ರೆ ಇಟ್ ಈಸ್ ಬೋತ್ ಕಂಡಕ್ಟರ್ ಅಂಡ್ ಇನ್ಸುಲೇಟರ್. ಹೌ? ಮೇಜರ್ ಕ್ವಶನ್. ಈಗ ಆ ಸಿಲಿಕಾನ್ ಅನ್ನ ಅಂದ್ರೆ ಆ ಸೆಮಿಕಂಡಕ್ಟರ್ ಅನ್ನ ನಾವು ಯಾವಾಗ ಡೋಪಿಂಗ್ ಮಾಡ್ತೀವಿ, ಅದು ಅದರದ್ದು ಒಂದು ಪ್ರಾಪರ್ಟಿಯನ್ನು ಚೇಂಜ್ ಮಾಡ್ಕೊಳುತ್ತೆ. ಆ ಪ್ರಾಪರ್ಟಿ ಏನು? ಕಂಡಕ್ಟಿವಿಟಿ, ಬ್ಯಾಂಡ್ಸ್ ಅಂತ ಬರುತ್ತೆ. ಓಕೆ, ಸೊ ಕಂಡಕ್ಟಿವಿಟಿ ಚೇಂಜ್ ಆಗೋದ್ರಿಂದ ಇಟ್ ಈಸ್ ಬಿಕಮಿಂಗ್ ಅ ಗುಡ್ ಕಂಡಕ್ಟರ್, ಇನ್ಸುಲೇಟರ್ ಅಂತ. ಅಗೇನ್ ಇಫ್ ಯು ರಿಮೂವ್ ಇಟ್ ಇಸ್ ನಾರ್ಮಲ್ ಸಿಲಿಕಾನ್. ಇಟ್ ಹ್ಯಾಸ್ ಸಮ್ ಇಟ್ಸ್ ಓನ್ ಪ್ರಾಪರ್ಟಿ ಅಲ್ವಾ, ಅದರದೊಂದು ಪ್ರಾಪರ್ಟಿ ಇರುತ್ತೆ ಕಂಡಕ್ಟಿವಿಟಿ, ಅದನ್ನ ನಾವು ಚೇಂಜ್ ಮಾಡ್ಬೋದು. ಬಟ್ ನಾರ್ಮಲ್ ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ ಅಲ್ಲಿ ಆ ಪಾಸಿಬಿಲಿಟಿ ಇಲ್ಲ. ದಟ್ ಈಸ್ ವೈ ಸೆಮಿಕಂಡಕ್ಟರ್ ಇಂದ ನಾವು ಕೆಲವೊಂದು ಎಲೆಕ್ಟ್ರಾನಿಕ್ ಎಲಿಮೆಂಟ್ಸ್ ಅನ್ನ ಮಾಡ್ತೀವಿ ಅಥವಾ ನಾವು ಡಿವೈಸಸ್ ಅನ್ನ ಮಾಡ್ತೀವಿ. ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಡಯೋಡ್. ಕೇಳಿರ್ಬೋದು ಡಯೋಡ್ ಅಂತ ಅಲ್ವಾ. ಓಕೆ, ಸೊ ಈಗ ವಿ ಎಲ್ ಎಸ್ ಅಂತ ಬಂದಾಗ ಇಟ್ ಈಸ್ ಆಲ್ ಅಬೌಟ್ ಟ್ರಾನ್ಸಿಸ್ಟರ್ಸ್. ಈ ಟ್ರಾನ್ಸಿಸ್ಟರ್ಸ್ ಕೂಡ ಸೆಮಿಕಂಡಕ್ಟರ್ಸ್ ಇಂದಾನೆ ಬಂದಿರೋದು, ಹೌದಾ? ಸೊ ನಾರ್ಮಲಿ ವೆನ್ ಇಟ್ ಕ್ಯಾನ್ ಅಲೋ ಆರ್ ಬ್ಲಾಕ್ ದಿ ಕರೆಂಟ್, ಇಟ್ ಈಸ್ ಬೇಸಿಕ್ ಸ್ವಿಚ್. ಸೊ ಆ ಸ್ವಿಚ್, ಡಯೋಡ್ಸ್, ಆಮೇಲೆ ಒಂದು ಆಂಪ್ಲಿಫೈರ್ಸ್ ಎಲ್ಲದೂ ಸೆಮಿಕಂಡಕ್ಟರ್ ಇಂದಾನೆ ಬಂದಿರೋದು. ಅದಕ್ಕೆ ಸೆಮಿಕಂಡಕ್ಟರ್ಸ್ ಇಂಪಾರ್ಟೆಂಟ್ ಅಂಡ್ ಅದಕ್ಕೆ ಸೆಮಿಕಂಡಕ್ಟರ್ ರೆವಲ್ಯೂಷನ್ ಅನ್ನು ತಂದಿರೋದು ಎಲೆಕ್ಟ್ರಾನಿಕ್ಸ್ ಅಲ್ಲಿ, ಹೌದಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಸೆಮಿಕಂಡಕ್ಟರ್. ಮತ್ತು ಇದರಲ್ಲೂ ಮುಂದೆ ಪಿ ಟೈಪ್, ಎನ್ ಟೈಪ್ ಅಂತ ಇರುತ್ತೆ. ನೋಡಿ, ಯಾರಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲ ನೆಕ್ಸ್ಟ್ ವಿಡಿಯೋಲಿ ನೋಡೋಣ.